ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ಈ ದಿನ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತದ ವತಿಯಿಂದ ಪಂಚಗ್ಯಾರಂಟಿಗಳ ಯೋಜನೆಯ ಫಲಾನುಭವಿಗಳ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಮತ್ತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವ ರಾಜ್ಯದ ಜನತೆಗೆ ವಾಗ್ದಾನ ನೀಡಿದಂತೆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಅಂತ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ ತಿಳಿಸಿದರು. ರಾಜ್ಯದ 7 ಕೋಟಿ ಜನತೆ ರಾಜ್ಯ ಸರ್ಕಾರ ನೀಡಿದ 5 ಗ್ಯಾರಂಟಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ಎಲ್ಲ ಫಲಾನುಭವಿಗಳು ಈ 5 ಗ್ಯಾರಂಟಿಗಳಿಂದಾಗಿ ಬಹಳ ಸಂತೋಷದಿಂದ ಹಾಗೂ ಗೌರವಯುತವಾಗಿ ಸ್ವೀಕರಿಸಿದ್ದಾರೆ ಎಂದರು. ಈ ಗ್ಯಾರಂಟಿಗಳು ಕೊಟ್ಟಾಗ ನಡೆದಂತ ಏನೆಲ್ಲ ಒಂದಷ್ಟು ಕಿರುಪರಿಚಯ ಆಗಲೇ ಕೊಟ್ಟಿದ್ದಾರೆ. ಏನಾಯ್ತಾ ಬಂತು, ಹೆಂಗೆ ಹೇಳಿದ್ರು, ದಿವಾಳಿ ಆಗುತ್ತೆ, ಮುಚ್ಚೋಗುತ್ತೆ, ಇದು ಹೆಂಗಾಗೋಗುತ್ತೆ, ಹಿಂಗಾಗೋಗುತ್ತೆ ಅಂತ ಹೇಳೋದಂಥವ್ರು ಸುಮಾರು ಜನ ಇದ್ರು. ಆದರೆ ಇವತ್ತು ಇದೇ ಗ್ಯಾರಂಟಿಗಳನ್ನ ಬೇರೆ ರಾಜ್ಯಕ್ಕೆ ಅವ್ರು ತಗೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಕರ್ನಾಟಕ ಮಾಡಲ್ ಅಂತ ಇವತ್ತು ಅದನ್ನು ಕರೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಯಾವ ರೀತಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಯಾರ್ದೋ ಭಾವನೆಗಳ ಜೊತೆ ಆಟ ಆಡೋದು, ಚೆಲ್ಲಾಟ ಆಡುವಂಥದ್ದಲ್ಲ. ಬದುಕಿನ ಯಾವುದೋ ಒಂದು ಬದುಕು ಯಾವ ರೀತಿ ಕಟ್ಟ ಕಡೆಯ ವ್ಯಕ್ತಿ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿರುವಂತ ಈ ಗ್ಯಾರಂಟಿಗಳು. ಇದನ್ನ ನಾವು ತಂದಾಗ ಮಾಡಿದಂತ ಟೀಕೆ ಕೂಡ ಬಿಡಿ ಒಳ್ಳೇದು. ಅಟ್ಲೀಸ್ಟ್ ಅವರು ಬೇರೆ ರಾಜ್ಯಗಳು ನಮ್ಮನ್ನ ಕಾಪಿ ಮಾಡ್ತಾ ತಗೊಂಡೋಗ್ತಾ ಇದಾರಲ್ಲ, ಅದು ಒಳ್ಳೇದೇನೆ. ಆದ್ರೆ ವಿಶ್ವದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಂಸ್ಥೆಗಳಾಗಿರುವಂತ CAG ಆಗಲಿ ಇದರ ರಾಜಕಾರಣ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಕೊಡ್ತಿರೋದು ಕರ್ನಾಟಕದ ಮಾತ್ರ ನೀವು ಗ್ಯಾರಂಟಿಗಳ ಬಗ್ಗೆ ಸಂಶೋಧನೆ ಮಾಡಿ ರಿಪೋರ್ಟ್ ಕೊಡ್ತೀರಾ, ಬೇರೆ ರಾಜ್ಯಗಳು ಕೊಡ್ತಾ ಇಲ್ಲ. ಅದನ್ನ ಯಾಕೆ ನೀವು ಕೊಡ್ತಾ ಇಲ್ಲ, ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶವನ್ನ ಆಡಳಿತ ನಡೆಸಿದ ಕಾಲದಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ನೀಡಿ ಭಾರತವನ್ನ ಸದೃಢ ಭಾರತವನ್ನಾಗಿ ಮಾರ್ಪಡಿಸಿದ್ರು. ನಂತರದಲ್ಲಿ ದೇವರಾಜ್ ಅರಸುರವರ 20 ಅಂಶಗಳ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ರು. ರಾಜ್ಯದಲ್ಲಿ ಆಡಳಿತ ನಡೆಸಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು CET ತರುವ ಮೂಲಕ ವಿದ್ಯಾಕ್ರಾಂತಿ ನಡೆಸಿದ್ರು. ನಂತರದ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರು ITBT ಅಭಿವೃದ್ಧಿಪಡಿಸಿದ್ರು ಅಂತ ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನ ವಿವರಿಸಿದ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ್ದು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಆಗಿದೆ ಎಂದರು. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡ್ತಾ, ಕರ್ನಾಟಕ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾಗಿವೆ. ಬಡವರ ಪಾಲಿನ ಆಶಾ ಕಿರಣ ಈ ಪಂಚ ಗ್ಯಾರಂಟಿಗಳು ಅಂತ ಹೇಳಿದ್ರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಇಂದಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು, ಇವರೆಲ್ಲರೂ ಅಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಂದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ, ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅವರೆಲ್ಲರೂ ಸೇರಿ ರಾಜ್ಯದ ಜನರ ಮುಂದೆ 5 ಗ್ಯಾರಂಟಿಗಳನ್ನ ಪ್ರಸ್ತುತಪಡಿಸಿದರು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಸಹ ಬಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅವರ ಸಮ್ಮುಖದಲ್ಲಿ ಇದನ್ನ ಘೋಷಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರು. ಇದೇ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಕೋಲಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಬಂದು ಸಾರ್ವಜನಿಕ ಸಭೆಯಲ್ಲಿ ಘೋಷಣೆ ಮಾಡಿದ್ರು, ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟಲ್ಲಿ ಮೊಟ್ಟ ಮೊದಲನೆಯ ಸಂಪುಟದಲ್ಲಿ ಈ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಸ್ಪಷ್ಟವಾದಂತಹ ಭರವಸೆಯನ್ನ ಶ್ರೀ ರಾಹುಲ್ ಗಾಂಧಿ ಅವರು ಅವತ್ತು ಕೋಲಾರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದು ನಡೆದ ನಂತರ ಚುನಾವಣೆಯಲ್ಲಿ ಬಹಳ ಯಶಸ್ವಿಯಾಗಿ ಬಹುಶಃ ಜನರ ಮನೆಗೆ, ಪ್ರತಿಯೊಂದು ಮನೆಗೆ 5 ಗ್ಯಾರಂಟಿಗಳು ಇರ್ತಕ್ಕಂಥ ಏನು ಒಂದು ರೀತಿ ಚೆಕ್ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಸ್ತಾಕ್ಷರ ಇರ್ತಕ್ಕಂಥದ್ದನ್ನ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ನೇರವಾಗಿ ನಮ್ಮ ಮತದಾರ ಬಂಧುಗಳ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತು ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಬಹಳ ಯಶಸ್ವಿಯಾಗಿ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಚುನಾವಣೆ ಪೂರ್ವದಲ್ಲಿ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಸೂರಜ್ ಎಂ.ಎನ್. ಹೆಗ್ಡೆ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಉಪಾಧ್ಯಕ್ಷೆ
ಪುಷ್ಪಾ ಅಮರನಾಥ್, ಎಸ್ಆರ್ ಪಾಟೀಲ್, ದಿನೇಶ್ ಗುಳಿಗೌಡ, ಯಲುವಳ್ಳಿ ಎನ್ ರಮೇಶ್, ಕೆಎಂ ಕೇಶವರೆಡ್ಡಿ, ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಶಾಸಕರಾದ ರಾಜು, ಕೃಷ್ಣಪ್ಪ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ವೈಭಟ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಮತ್ತೆ ಇತರರು ಹಾಜರಿದ್ದರು. ಸರ್, ಮೊದಲಿಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ತುಂಬ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಇದೆಲ್ಲ ತುಂಬ ನಾವು ಪ್ರಯೋಜನ ಪಡ್ಕೊಂಡಿದ್ದೀವಿ. ಮಕ್ಕಳಿಗೆ ಎಜುಕೇಷನ್ ಗೃಹಲಕ್ಷ್ಮಿ ತೊಗೊಂಡಿರೋದ್ರಲ್ಲಿ ಮನೆ ಗೃಹ ಉಪಯೋಗ ವಸ್ತುಗಳು ತೊಗೊಂಡಿದ್ದೀವಿ. ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಫೀಸು ಕಟ್ಟಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ತುಂಬ ಧಾರ್ಮಿಕ ಪ್ಲೇಸ್ಗಳು ನೋಡ್ದಿರೋ ಅಂಥ ಸ್ಥಳಗಳಿಗೆಲ್ಲ ಹೋಗಿ ಬಂದಿದ್ದೀವಿ. ನಾವು ಎಷ್ಟು ಪಡ್ಕೊಂಡಿದ್ದೀವಿ ಸರ್. ಕರೆಂಟು ಅಷ್ಟೇ, ಶಕ್ತಿ ಯೋಜನೆಯಲ್ಲಿನೂ ಅಷ್ಟೇ, ಎಲ್ಲದರಲ್ಲೂ ನಮಗೆ ಅನುಕೂಲ ಆಗಿದೆ. ಈಗ ಕಳೆದ ಒಂದು 3 ತಿಂಗಳಿಂದ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಗೆ ಬರ್ತಿದೆಯಾ? ಇಲ್ಲ ಸರ್, ತಡವಾಗಿ ಬರ್ತಿದೆ. 3 ಮಂತ್ಸಿಂದ ಹಾಕಿಲ್ಲ. ಅದರಿಂದ ಸ್ವಲ್ಪ ಹೆಂಗಸರಿಗೆ ಸ್ವಲ್ಪ ಕಷ್ಟನೂ ಆಗಿದೆ ಸರ್. ನಾವು ಅದನ್ನು ನಂಬ್ಕೊಂಡು ವ್ಯವಹಾರಗಳು ಮಾಡಿರೋ ಅಂಥ ಹೆಂಗಸರುಗಳಿಗೆ ತುಂಬ ಅನಾನುಕೂಲನೂ ಆಗಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.